ಮಾನ್ಯ ರಾಜ್ಯಪಾಲರನ್ನ ಈಗಾಗಲೇ ಮಾನ್ಯ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ. ಏನು ಈ ಸರ್ಕಾರ ತಾರತಮ್ಯ ಮಾಡ್ತದೆ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಕೆಲವರಿಗೆ ಸುಣ್ಣ ಕೆಲವರಿಗೆ ಬೆಣ್ಣೆ ಇಡ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇದೆಲ್ಲವನ್ನು ಅವರ ಗಮನಕ್ಕೆ ತಂದಿದ್ದೇವೆ. ಕೋಗಿಲು ಡೆಮಾಲಿಷನ್ ವಿಚಾರದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ರವರು ಸತ್ಯ ಶೋಧನಾ ಸಮಿತಿಯನ್ನು ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಪಟ್ಟಿ ಮಾಡಿ ಅದನ್ನು ಕೂಡ ಮಾನ್ಯ ರಾಜ್ಯಪಾಲರಿಗೆ ತಲುಪಿಸುವ ಕೆಲಸವನ್ನು ಮಾಡಿದ್ದೇವೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ, ಸರ್ಕಾರ ಖಂಡಿತವಾಗಿಯೂ ಒಂದು ತಪ್ಪು ಮಾಡಿದೆ. ಆ ತಪ್ಪು ಏನಂತಂದ್ರೆ, ಈಗೇನಾದರೂ ಈ ಅಕ್ರಮವಾಗಿ ಯಾರಾದರೂ ಮನೆಗಳನ್ನು ಕಟ್ಟಿದ್ರೆ ಡೆಮಾಲಿಷನ್ ಮಾಡಿದ್ದೀರಿ. ಆ ಡೆಮಾಲಿಷನ್ನು ಯಾಕೆ ಮಾಡಿದ್ರಿ? ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮಾಡಿದಿರಿ. ಹಾಗಿದ್ದ ಮೇಲೆ ಅವರು ಅಕ್ರಮ ವಾಸಿಗರು ಅಂತಂದ ನಂತರ ನೀವು ಮನೆ ಅವ್ರಿಗೆ ಇನ್ನೊಂದು ಕಡೆ ಮನೆ ಕೊಡೋದು ಅದು ತಪ್ಪಲ್ವಾ? ಇದು ಇವತ್ತು ಚರ್ಚೆ ಆಗಬೇಕಾಗಿರೋದು. ಆ ಕಾರಣದಿಂದ ಅಲ್ಲಿ ಅದು ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ತಪ್ಪಿದೆ ಅಂತಕ್ಕಂಥದ್ದು. ಮತ್ತೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಟೋಟಲಿ ವರ್ಸ್ಟ್ ಆಗಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನಿದರ್ಶನವಾಗಿ ಇವತ್ತು ಬಳ್ಳಾರಿಯಲ್ಲಿ ಏನು ಜನಾರ್ದನ ರೆಡ್ಡಿಯವರ ವಿರುದ್ಧವಾಗಿ ಷಡ್ಯಂತ್ರಗಳು ನಡೆದಿದೆ, ಅಲ್ಲಿ ರಾಜಶೇಖರ್ ಎಂಬ ವ್ಯಕ್ತಿ ಕಾಂಗ್ರೆಸ್ಸಿನ ಅವರದೇ ಕಾರ್ಯಕರ್ತನ ಕೊಲೆ ಮಾಡಿರ್ತಕ್ಕಂಥದ್ದು ಅವರ ಭಾರತ್ ರೆಡ್ಡಿ ಅವರ ಗನ್ಮ್ಯಾನ್ಗಳು. ಆದರೆ ಅದು ಕೊಲೆ ಆಗಿದ್ರು ಕೂಡ ಅವರು ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಕೊಲೆಗೆ ಅರೆಸ್ಟ್ ಮಾಡದೆ ಅದೇ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣುಮಗಳು ಅವಳ ವಿವಸ್ತ್ರಗೊಳಿಸಿದ ವಿಚಾರದಲ್ಲಿ ಆಕೆ ವಿವಸ್ತ್ರಗೊಳಿಸಿದ್ದೆ ಅವರು, ಮತ್ತೆ ಅವರ ಮೇಲೇನೆ 109 ಕೇಸು. 109 ಅದು ಮೊದಲು 307 ಇತ್ತು, ಈಗ ಅದು 109 ಆಗಿದೆ. ಅಂದ್ರೆ ಕೊಲೆ ಪ್ರಯತ್ನ ಅಂತ, ಕೊಲೆ ಯತ್ನ ಅಂತೇಳಿ. ಆದ್ರೆ ಆಕೆ ಏನೂ ಮಾಡದೆ 109. ಇಲ್ಲಿ ಕೊಲೆ ಆದರೂ ಕೂಡ ಇದುವರೆಗೂ ಅವರ ಮೇಲೆ ಕೇಸೂ ಇಲ್ಲ ಮತ್ತು ಅರೆಸ್ಟೂ ಇಲ್ಲ. ಎಂತ ವಿಚಿತ್ರವಾದ ಧೋರಣೆಯನ್ನ ಈ ಸರ್ಕಾರ ಹೊಂದಿದೆ ಅಂತಕ್ಕಂಥದ್ದನ್ನ ಭರತ್ ರೆಡ್ಡಿ ಅವರು ನಿಂತು ಹೇಳ್ತಾರೆ, 5 ನಿಮಿಷದಲ್ಲಿ ನಾನು ಜನಾರ್ದನ ರೆಡ್ಡಿ ಅವರ ಮನೆಯನ್ನೆಲ್ಲ ಸುಟ್ಟು ಬಿಸಾಕ್ತೇನೆ. ಇದು ಹೇಟ್ ಸ್ಪೀಚ್ ಅಲ್ವಾ? ಹೇಟ್ ಸ್ಪೀಚ್ ಬಿಲ್ ತಂದಿದ್ದೀರಿ, ಆದ್ರೆ ಅವರ ಮೇಲೆ ಕ್ರಮ ಯಾಕಿಲ್ಲ? ಇವತ್ತಲ್ಲ ನಾಳೆ ಆದರೂ ಸರಿ, ಅವರನ್ನು ಮುಗಿಸೋವರೆಗೂ ನಾನು ನಿದ್ದೆ ಮಾಡಲ್ಲ ಅಂತೇಳಿ ಒಬ್ಬ ಶಾಸಕ ಮಾತಾಡ್ತಾನಂದ್ರೆ ನೀವು ಕೇಸ್ ಹಾಕ್ಬೇಕಾ ಬೇಡ? ಈ ರೀತಿ ಅವರ ಮೇಲೆ ಕೇಸೇ ಇಲ್ಲ. FIR ಹಾಕಿದ್ದೆಲ್ಲನೂ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರ ಮೇಲೆ, ಅವರ ಮೇಲೆ ಏನೂ ಇಲ್ಲ. ಈ ರೀತಿ ಅವರಿಗೆ ಬೇಕಾದವರನ್ನ ಬಿಡಿಸಲಿಕ್ಕೆ ಅಥವಾ ತಪ್ಪಿಸಲಿಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರು, ಮುಖಂಡರನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾರೆ. ಆ ರೀತಿಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ತಪ್ಪು. ಆದ್ದರಿಂದ ಹೇಟ್ ಸ್ಪೀಚ್ ಬಿಲ್ ಅನ್ನ ನೀವು ಯಾವುದೇ ಕಾರಣಕ್ಕೆ ಒಪ್ಪಬಾರದು ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ಹೇಳಿದ್ದೇವೆ. GBA ಚುನಾವಣೆಗೆ ನಾವು ಯಾವಾಗಲೂ ರೆಡಿ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಈ ಬೆಂಗಳೂರನ್ನ ಇವರು ಇವತ್ತು ಕಾಡಿಸಿದ್ದಾರೆ. ಮಳೆ ಬಂದ್ರೆ ಸಾಕು ಬೋಟ್ಗಳಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇತ್ತು, ರಸ್ತೆ ಗುಂಡಿಗಳನ್ನು ಮುಚ್ಚಲಾರದ ಪರಿಸ್ಥಿತಿ ಇತ್ತು. ಜನರಿಗೆಲ್ಲ ಗೊತ್ತಿದೆ. ಈಗ ಜನರೇ ಆ ಗುಂಡಿಗಳಲ್ಲಿ ಕಾಂಗ್ರೆಸ್ ಅನ್ನು ಹಾಕಿ ಮುಚ್ಚುವ ಕಾಲ ಬಂದಿದೆ. ನನಗನ್ನಿಸ್ತದೆ ಈ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಗುಣಿ ಬಿದ್ದಿತ್ತಲ್ಲ, ಆ ಗುಣಿಯಲ್ಲೇ ಕಾಂಗ್ರೆಸ್ ಅನ್ನು ಜನ ಮುಚ್ಚುತ್ತಾರೆ. ಭಾರತೀಯ ಜನತಾ ಪಕ್ಷ ಚುನಾವಣೆ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸಿದೆ.